ಹೈದರಾಬಾದ್ನಲ್ಲಿ ಅಧಿಕಾರಿಗಳು ಮೆಗಾ ದಾಳಿಯನ್ನ ನಡೆಸಿದ್ದಾರೆ. ನಕಲಿ ತುಪ್ಪ 130 ಕಡೆಗಳಲ್ಲಿ ಏಕಕಾಲಕ್ಕೆ ರೇಡ್ ಮಾಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸಂಗ್ರಹಿಸಿಟ್ಟಿದ್ದ ಒಟ್ಟು 36 ಟನ್ ನಕಲಿ ತುಪ್ಪವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ಅಧಿಕಾರಿಗಳು ಮೆಗಾ ದಾಳಿಯನ್ನ ಮಾಡಿದ್ದಾರೆ. ಈ ದಾಳಿಯಲ್ಲಿ 130 ಕಡೆಗಳಲ್ಲಿ ಏಕಕಾಲಕ್ಕೆ ನಕಲಿ ತುಪ್ಪವನ್ನ ರೆಡ್ ಹ್ಯಾಂಡ್ ಆಗಿ ರೇಡ್ ಮಾಡಲಾಗಿದೆ. ಸಂಗ್ರಹಿಸಿಟ್ಟಿದ್ದಂತಹ ಒಟ್ಟು 36 ಟನ್ ನಕಲಿ ತುಪ್ಪವನ್ನ ಇಲ್ಲಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ವನಸ್ಪತಿ, ಹಾಲಿನ ಪುಡಿ, ಕೃತಕ ಪರಿಮಳಗಳ ಬಳಕೆಯನ್ನ ಈ ತುಪ್ಪದಲ್ಲಿ ಬಳಕೆ ಮಾಡಲಾಗಿತ್ತಂತೆ. ಮತ್ತೊಂದು ಕಡೆಗೆ ರೆಸ್ಟೋರೆಂಟ್, ಅಂಗಡಿ ಹಾಗೆ ಪೂಜಾ ಸಾಮಗ್ರಿಗಳಿಗೆ ಈ ತುಪ್ಪವನ್ನ ಬಳಕೆ ಮಾಡಲಾಗ್ತಿತ್ತಂತೆ. ಹೌದು, ಹಾಲಿನ ಉತ್ಪನ್ನಗಳ ಬೆಲೆ ಜಾಸ್ತಿ ಅಂತ ಹೇಳ್ಬಿಟ್ಟು ಕಡಿಮೆ ರೇಟಿಗೆ ಬೇರೆ ಬೇರೆ ಯಾವುದೋ ಒಂದು ಫೇಕ್ ಆಗಿ ತುಪ್ಪ ಸಿಗುತ್ತೆ ಅಂತ ತಗೊಂಡು ಬಳಸ್ಕೊಂಡ್ರೆ ಅದು ಆರೋಗ್ಯದ ಮೇಲೆ ಹೆಂಗ್ ಪರಿಣಾಮ ಬೀರುತ್ತೆ ಅಂತ ತಿಂದವ್ರಿಗೆ ಮಾತ್ರ ಗೊತ್ತು. ಸದ್ಯ ನೋಡಿ, ಈ ನಕಲಿ ತುಪ್ಪವನ್ನ ರೆಸ್ಟೋರೆಂಟ್, ಅಂಗಡಿ ಹಾಗೆ ಪೂಜಾ ಸಾಮಗ್ರಿಗಳಿಗೆ ಬಳಕೆ ಮಾಡ್ತಾ ಇದ್ರಂತೆ. ವನಸ್ಪತಿ, ಹಾಲಿನ ಪುಡಿ, ಕೃತಕ ಪರಿಮಳಗಳ ಕೂಡ ಇಲ್ಲಿ ಬಳಸಲಾಗ್ತಾ ಇತ್ತು. ಒಟ್ಟು 36 ಟನ್ ನಕಲಿ ತುಪ್ಪವನ್ನ ಇಲ್ಲಿ ಪೊಲೀಸರು ಜಪ್ತಿ ಮಾಡಿದ್ದಾರೆ. ನೋಡಿ, ಆ ಫೇಕ್ ತುಪ್ಪ ಅದಕ್ಕೆ ಏನೇನು ಬಳಸ್ತಾರೋ ಏನು, ಅದನ್ನ ತಿಂದ್ರೆ ಮನುಷ್ಯನ ಆರೋಗ್ಯ ಏನಾಗ್ಬೇಡ, ಅವ್ನು ಬದುಕ್ತಾನ ಹೋಗ್ಲಿ, 50 ವರ್ಷ ಬದುಕೋನು 5 ವರ್ಷಕ್ಕೆ ಹೊಗೆ ಹಾಕ್ಸ್ಕೊಳ್ಳುವಂತ ಪರಿಸ್ಥಿತಿ. ಸದ್ಯ ಅನೇಕ ರಾಜ್ಯಗಳಿಂದ ಈ ನಕಲಿ ತುಪ್ಪವನ್ನ ಸರಬರಾಜು ಮಾಡಲಾಗ್ತಿತ್ತಂತೆ. ಸದ್ಯ ಕಳಪೆ ತುಪ್ಪ ಸೇವನೆಯಿಂದ ಒಂದ್ ಕಡೆ ಆರೋಗ್ಯ ಸಮಸ್ಯೆ ಡೆಫಿನೆಟ್ಲಿ ಬರುತ್ತೆ. ಇಂಥ ಕಳಪೆ ತುಪ್ಪ, ಅದಕ್ಕೆ ಪರಿಮಳಗಳನ್ನ ಬಳಸ್ತಾರೆ, ಯಾವ್ಯಾವ್ದು ವನಸ್ಪತಿ, ಅದೆಲ್ಲ ಫೇಕ್ ಆಗಿ ಬಳಸೋದ್ರಿಂದ ಅವನ ಹೆಲ್ತ್ ಏನಾಗಬೇಡ. ಸದ್ಯ ಈಗ ಕಳಪೆ ತುಪ್ಪದ ವಿರುದ್ಧ ಅಧಿಕಾರಿಗಳು ಕೂಡ ಸಮರ ಸಾರಿದ್ದಾರೆ. ಒಟ್ಟು 36 ಟನ್ ಕೆಜಿ ಕಳಪೆ ತುಪ್ಪವನ್ನ ಸೀಸ್ ಮಾಡಿರುವಂತದ್ದು. ಮತ್ತೊಂದ್ ಕಡೆಗೆ ಈ ಕಳಪೆ ತುಪ್ಪದಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಬರುತ್ತೆ. ಹೌದು, ಹಾಲಿನ ಉತ್ಪನ್ನಗಳ ಬೆಲೆ ಜಾಸ್ತಿ ಇರುತ್ತೆ, ಅದು ಪ್ರೋಸೆಸ್ ಇರುತ್ತೆ, ಎಲ್ಲವನ್ನು ಒಪ್ಕೊಳ್ಳೋಣ. ಆದ್ರೆ ಫೇಕ್ ಆಗಿ ಕಡಿಮೆ ರೇಟಿಗೆ ತುಪ್ಪ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದು 2-3 ರೂಪಾಯಿ ಉಳಿಸೋಕೆ ಹೋದ್ರೆ ಅಲ್ಲಿ 2-3 ಲಕ್ಷ ಬಿಲ್ಗೆ ಇಡಬೇಕು ನಾವು ಆರೋಗ್ಯ ಸಮಸ್ಯೆಯಿಂದ. ಸದ್ಯ ಇದನ್ನ ರೆಸ್ಟೋರೆಂಟು, ಅಂಗಡಿ, ಪೂಜಾ ಸಾಮಗ್ರಿಗೆಲ್ಲ ಈ ತುಪ್ಪವನ್ನ ಬಳಸ್ತಾ ಇದ್ರಂತೆ. ಅದು ಕೂಡ ವನಸ್ಪತಿ, ಹಾಲಿನ ಪುಡಿ, ಕೃತಕ ಪರಿಮಳಗಳು, ಅಂದ್ರೆ ಸ್ಮೆಲ್ ಬರಲಿ ತುಪ್ಪ ತರ ಅನ್ಕೊಂಡು ಇವೆಲ್ಲ ಐಟಮ್ಸ್ ಅನ್ನ ತುಪ್ಪಕ್ಕೆ ಯೂಸ್ ಮಾಡ್ತಾ ಇದ್ರಂತೆ. ಸದ್ಯ ಈಗ ಅಧಿಕಾರಿಗಳು 36 ಟನ್ ನಕಲಿ ತುಪ್ಪವನ್ನ ಜಪ್ತಿ ಮಾಡಿದ್ದಾರೆ. ಅದು ಕೂಡ 130 ಕಡೆಗಳಲ್ಲಿ ಏಕಕಾಲಕ್ಕೆ ಅಧಿಕಾರಿಗಳು ರೇಡ್ ಮಾಡಿ ತುಪ್ಪವನ್ನ ಸೀಸ್ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ಅಧಿಕಾರಿಗಳ ಮೆಗಾ ದಾಳಿ ನಡೆದಿದೆ. ಕೇವಲ ಹೈದರಾಬಾದ್ ಮಾತ್ರವಲ್ಲ, ಕರ್ನಾಟಕದ ಹಲವು ಭಾಗಗಳಲ್ಲೂ ಕೂಡ ಈಗ ಫೇಕ್ ತುಪ್ಪ ಮಾರಾಟ ಆಗ್ತಾ ಇದೆ. ಅದು ಕೂಡ ಫೇಕ್ ಆಗಿ ಸೀಲ್ ಹಾಕ್ತಾರೆ, ಮತ್ತೊಂದು ಕಡೆಗೆ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನ ಹೆಸರನ್ನ ಹಾಕ್ತಾರೆ. ತುಪ್ಪ ಮಾತ್ರ ಒರಿಜಿನಲ್ ಆಗಿರಲ್ಲ. ನಾವು ಬೆಣ್ಣೆ ತಂದು ಮನೇಲಿ ಕಾಯಿಸ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ಎಷ್ಟೋ ಹಿತ, ಮತ್ತೊಂದು ಕಡೆಗೆ ಆರೋಗ್ಯಕ್ಕೂ ಯೂಸ್ಫುಲ್. ಈ ತರ ಕಡಿಮೆ ರೇಟಲ್ಲಿ ತುಪ್ಪ ಸಿಗುತ್ತೆ ಅನ್ಕೊಂಡು ನಾವು ಯಾವ್ಯಾವ್ದೋ ಬ್ರ್ಯಾಂಡ್ನ ತುಪ್ಪ ತಂದು ತಿನ್ನೋದ್ರಿಂದ ಮಕ್ಕಳಿಗೆ ತಿನ್ನಿಸ್ತೀವಿ, ವೃದ್ಧರು ತಿಂತಾರೆ, ನಾವು ತಿಂತೀವಿ. ಇತ್ತೀಚಿನ ದಿನಂತರೂ ಪ್ರತಿದಿನ ಪ್ರತಿ ಒಂದು ಅಡಿಗೆಯಲ್ಲೂ ಕೂಡ ತುಪ್ಪ ಬೇಕೇ ಬೇಕು ನಮಗೆ. ಈ ತರದ ಫೇಕ್ ತುಪ್ಪ ಬಳಸೋದ್ರಿಂದ ಆರೋಗ್ಯದ ಮೇಲೆ ಎಂತೆಂಥ ದುಷ್ಪರಿಣಾಮ ಬೀರುತ್ತೆ, ಇದು ಏನೆಲ್ಲ ರೋಗಗಳು ಬರ್ಬೋದು. ನೋಡಿ, ಕಲರ್ ಯೂಸ್ ಮಾಡ್ತಾರಂತೆ, ಸ್ಮೆಲ್ ಯೂಸ್ ಮಾಡ್ತಾರೆ, ತುಪ್ಪತ್ತೆಲ್ಲ ಸ್ಮೆಲ್ ಬರಲಿ ಅಂತ ಹೇಳಿ. ವನಸ್ಪತಿ ಹಾಗೆ ಡಾಲ್ಡಾ ಇವೆಲ್ಲ ಫೇಕ್ ಆಗಿ ಮಾಡೋದ್ರಿಂದ ಮನುಷ್ಯನ ಆರೋಗ್ಯ ಹದಗೆಟ್ಟೋಗುತ್ತೆ. ಯಾವ ತರ ಒಂದು ವಾರದಲ್ಲೇ ಗೊತ್ತಾಗುತ್ತೆ ಅದು ಫೇಕ್ ತುಪ್ಪ ಯಾವ ತರದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು. ಹಾಲಿನ ಪುಡಿ ಬಳಸ್ತಾರಂತೆ, ವನಸ್ಪತಿಯನ್ನ ಬಳಸ್ತಾರೆ, ಇವೆಲ್ಲ ಡೆಡ್ಲಿ ಡೇಂಜರ್ ಮನುಷ್ಯನ ಆರೋಗ್ಯಕ್ಕೆ. ಕೃತಕ ಪರಿಮಳಗಳು ಸ್ಮೆಲ್ ಬರೋದಕ್ಕೆ. ಅದಲ್ಲದೆ ರೆಸ್ಟೋರೆಂಟ್ ಅಲ್ಲಿ ನಾವು ಕಿಚನ್ಗೆ ಹೋಗಿ ನೋಡೋಕ್ಕಾಗುತ್ತಾ ತುಪ್ಪ ಯಾವ್ದು ಬಳಸಿದ್ದಾರೆ, ಯಾವ ಬ್ರ್ಯಾಂಡ್ ಬಳಸಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಗಡಿ ಹಾಗೆ ಪೂಜಾ ಸಾಮಗ್ರಿಗಳೆಲ್ಲ ಈ ಒಂದು ತುಪ್ಪವನ್ನ ಫೇಕ್ ತುಪ್ಪ ಬಳಸ್ತಾ ಇದ್ದಾರಂತೆ. ನೋಡಿ, ಜನರ ಆರೋಗ್ಯ ಅಂತಂದ್ರೆ ಅವ್ರಿಗೆ ಕಾಳಜಿನೂ ಇಲ್ಲ, ಕೇರು ಇಲ್ಲ. ದುಡ್ಡು ಕೊಡ್ತಾರೆ, ತಗೊಂಡು ಹೋಗ್ತಾರ, ತಿಂದವ್ರು ಸಾಯ್ಲಿ ಅನ್ನುವಂಥದ್ದು ಸದ್ಯ ಈ ಫೇಕ್ ತುಪ್ಪ ಮಾಡೋರ ಒಂದು ಆಲೋಚನೆ. ಈಗ ಅನೇಕ ರಾಜ್ಯಗಳಿಂದ ಈ ಒಂದು ನಕಲಿ ತುಪ್ಪವನ್ನ ಸರಬರಾಜು ಕೂಡ ಮಾಡಲಾಗ್ತಾ ಇತ್ತು. ಕಳಪೆ ತುಪ್ಪ ಸೇವನೆಯಿಂದ ಆರೋಗ್ಯ ಸಮಸ್ಯೆ ಯಥೇಚ್ಛವಾಗಿ ಕಾಡುತ್ತೆ. ಸದ್ಯ ಈ ತುಪ್ಪದ ವಿರುದ್ಧ ಅಧಿಕಾರಿಗಳು ಸಮರ ಸಾರಿದ್ದಾರೆ. 36 ಟನ್ ತುಪ್ಪವನ್ನ ಸೀಸ್ ಕೂಡ ಮಾಡಿದ್ದಾರೆ.